ಹಲೋ ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ನಿನ್ನೆಯಿಂದ ಏಷ್ಯಾ ಕಪ್ ಸ್ಟಾರ್ಟ್ ಆಗಿದ್ದು ತಮ್ಮೆಲ್ಲರಿಗೂ ಗೊತ್ತೇನೇ ಇದೆ. ಸೊ ಇವತ್ತು ಭಾರತ ವರ್ಸಸ್ UAE ಪಂದ್ಯ ಇರುತ್ತೆ. ಇವತ್ತು ಭಾರತ ಏಷ್ಯಾ ಕಪ್ ಕ್ಯಾಂಪೇನನ್ನು ಸ್ಟಾರ್ಟ್ ಮಾಡಲಿದೆ. ಸೊ ಇವತ್ತು UAE ವಿರುದ್ಧ ಮೊದಲ ಗ್ರೂಪ್ ಹಂತದ ಪಂದ್ಯವನ್ನು ಆಡಲಿದ್ದಾರೆ. ಸೊ ಈ ಮ್ಯಾಚ್ನ ಕುರಿತಾದ ಪ್ರಿವ್ಯೂವನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ನಿನ್ನೆಯಿಂದ ಏಷ್ಯಾ ಕಪ್ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಭಾರತ ಮತ್ತು UAE ನಡುವೆ ಪಂದ್ಯ ಇದೆ. ಈ ಪಂದ್ಯ 8 ಗಂಟೆಗೆ ಪ್ರಸಾರವಾಗುತ್ತೆ. ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂನಿಂದ ಈ ಮ್ಯಾಚು ಲೈವ್ ಆಗಿ ಸಿಗುತ್ತೆ. ಸೋನಿಯಲ್ಲಿ ಈ ಮ್ಯಾಚು ಪ್ರಸಾರ ಆಗುತ್ತೆ. ಸೋನಿ ಸ್ಪೋರ್ಟ್ಸ್ ಮತ್ತು ಸೋನಿ ಲೀವ್ ಫ್ಯಾನ್ ಕೋಡಲ್ಲೂ ಬರುತ್ತೆ ಅಂತ ಅನಿಸುತ್ತೆ. ಸೊ ಈ ಮ್ಯಾಚ್ಗೆ ಭಾರತದ ಬೆಸ್ಟ್ ಪ್ಲೇಯಿಂಗ್ 11 ಹೇಗಿರ್ಬೋದು ಅಂತ ನೋಡೋದಾದರೆ, ಶುಭ್ಮನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಓಪನಿಂಗ್ ಮಾಡ್ಬೋದು. ಅದರ ಬಳಿಕ ಒನ್ ಡೌನ್ನಲ್ಲಿ ತಿಲಕ್ ವರ್ಮಾ ಸಖತ್ತಾಗಿ ಆಡ್ತಾ ಇದ್ದಾರೆ T20 ಫಾರ್ಮೆಟ್ನಲ್ಲಿ. ಅದರ ಬಳಿಕ ಸೂರ್ಯಕುಮಾರ್ ಯಾದವ್ ಇರ್ತಾರೆ ಕ್ಯಾಪ್ಟನ್. ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ ಎನ್ ಆಲ್ರೌಂಡರ್ ಇರ್ತಾರೆ. ಅವರಿಗೆ ಸಪೋರ್ಟಿಂಗ್ ಆಲ್ರೌಂಡರ್ ಆಗಿ ಅಕ್ಷರ್ ಪಟೇಲ್, 3 ಜನ ಆಲ್ರೌಂಡರ್ ಇರ್ತಾರೆ ಟೋಟಲ್ ಆಗಿ ಅಂತ ಅನಿಸ್ತಾ ಇದೆ. ಇನ್ನು ವಿಕೆಟ್ ಕೀಪರ್ ಆಪ್ಷನಲ್ಲಿ ಜಿತೇಶ್ ಶರ್ಮಾ ಆರ್ ಸಂಜು ಸ್ಯಾಮ್ಸನ್. ಜಿತೇಶ್ ಶರ್ಮಾ ಕಡೆನೇ ಹೋಗ್ಬೋದು ಅಂತಲೇ ಅನಿಸುತ್ತೆ. ಯಾಕಂದರೆ ಲೋವರ್ ಡೌನ್ ದ ಆರ್ಡರು ಜಿತೇಶ್ ಶರ್ಮಾನೇ ಆಡ್ಕೊಂಡು ಬಂದಿರೋದು. ಸಂಜು ಸ್ಯಾಮ್ಸನ್ ಟಾಪ್ ಆಫ್ ದ ಆರ್ಡ್ರಲ್ಲಿ ಆಡಿ ಅವ್ರಿಗೆ ಅಭ್ಯಾಸ. ಟಾಪ್ ಆಫ್ ದ ಆರ್ಡರ್ನಲ್ಲಿ ತುಂಬಾ ಪ್ಲೇಯರ್ಸ್ ಇರೋದ್ರಿಂದ ಜಿತೇಶ್ ಶರ್ಮಾ ಕಡೆ ಹೋಗ್ಬೋದು ಅಂತ ಅನಿಸ್ತಾ ಇದೆ. ಗೊತ್ತಿಲ್ಲ ಏನು ಮಾಡ್ತಾರೋ ಅಂತ. ಇನ್ನು ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ ಸಿಂಗ್ ಫಾಸ್ಟ್ ಬೌಲಿಂಗ್ ಆಪ್ಷನ್ಸು ಸಖತ್ತಾಗಿ ಬಾಲ್ ಮಾಡ್ತಾರೆ T20 ಕ್ರಿಕೆಟ್ನಲ್ಲಿ. ಇನ್ನು ಮತ್ತೊಬ್ಬ ಸ್ಪಿನ್ನರ್ ಆಗಿ ವರುಣ್ ಚಕ್ರವರ್ತಿ ಸಖತ್ ಎಫೆಕ್ಟಿವ್ ಆಗ್ತಾರೆ. ಖಂಡಿತವಾಗ್ಲೂ ಈ ಥ್ರೋಡ್ ಏಷ್ಯಾ ಕಪ್ಪಲ್ಲಿ ಆಗ್ಬೋದು ಅಂತ ಅನಿಸ್ತಾ ಇದೆ. ಸೊ ಇದು ಪ್ಲೇಯಿಂಗ್ 11 ಇವತ್ತಿನ ಪಂದ್ಯಕ್ಕೆ. ಹಾಗೆಯೇ ಮುಂದಿನ ಪಂದ್ಯಗಳಿಗೆ ಇದೇ ಪ್ಲೇಯಿಂಗ್ 11 ಆಡಿಸ್ಬೋದು ಅಂತ ಅನಿಸ್ತಾ ಇದೆ ಭಾರತ. ಇನ್ನು ಟ್ರೈ ಮಾಡಿದ್ರೆ ಸಂಜು ಸ್ಯಾಮ್ಸನ್ ಅವ್ರನ್ನ ಟ್ರೈ ಮಾಡಿದ್ರು ಮಾಡ್ಬೋದು. ಸೊ ಅವರು ಕೂಡ ಒಳ್ಳೆ ಆಪ್ಷನ್ ಆಗ್ತಾರೆ, ಹೇಳೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಈ ಥರ ಆಡಿಸ್ಬೋದು ಅಂತ ಅನಿಸ್ತಾ ಇದೆ. ಇನ್ ಕೇಸ್ ಏನಾದರೂ ರಿಸ್ಟ್ ಸ್ಪಿನ್ನರ್ ಬೇಕಾದರೆ ಕುಲ್ದೀಪ್ ಯಾದವ್ ಕೂಡ ಆಪ್ಷನಲ್ಲಿ ಇದ್ದಾರೆ. ಸೊ ಅವರು ಕೂಡ ತೊಗೊಬೋದು. ಸೊ ಇದು ಪ್ಲೇಯಿಂಗ್ 11 ಭಾರತದ ಕಡೆ ಆಡಿಸ್ಬೋದು ಅಂತ ಅನಿಸ್ತಾ ಇದೆ. ಸೊ UAE ವಿರುದ್ಧ ಇವತ್ತು ಮೊದಲ ಪಂದ್ಯ ಇರೋದು. 3 ಪಂದ್ಯ ಆಡ್ತಾರೆ ಗ್ರೂಪ್ ಹಂತದಲ್ಲಿ. ಇವತ್ತು ಮೊದಲ ಪಂದ್ಯ ಆದರೆ ಪಾಕ್ ವಿರುದ್ಧ, ಹಾಗೆಯೇ ಒಮಾನ್ ವಿರುದ್ಧ ಇನ್ನೊಂದು ಪಂದ್ಯ ಇರುತ್ತೆ. ಸೊ 3 ಪಂದ್ಯಗಳಲ್ಲಿ ಯಾರು ಟಾಪ್ 2 ಇರ್ತಾರೆ. ಈ ಗ್ರೂಪ್ನಲ್ಲಿ 4 ಇದ್ದಾರೆ. ಮುಂದಿನ ಇನ್ನೊಂದು ಗ್ರೂಪಲ್ಲಿ 4 ಟೀಮ್ ಇದ್ದಾರೆ. ಸೊ 2 ಗ್ರೂಪ್ನಲ್ಲಿ 2 ತಂಡಗಳು ಟಾಪ್ನಲ್ಲಿರೋದು ಆಯ್ಕೆ ಆಗುತ್ತೆ. ಅದನ್ನು ಸೂಪರ್ 4 ಆಗುತ್ತೆ ಅನಿಸುತ್ತೆ. ಆಮೇಲೆ ಸೂಪರ್ 4ನಲ್ಲಿ ಮತ್ತೆ ಪಂದ್ಯಗಳು ಸಿಗುತ್ತೆ. ಸೊ ಅದು ಯಾವ್ಯಾವಾಗ ಯಾರ್ಯಾರ ವಿರುದ್ಧ ಬರ್ಬೋದು ಮುಂದೆ ಅಂತ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಸೊ ಇದು ಫಾರ್ಮ್ಯಾಟ್ ಇರೋದು. ಸದ್ಯಕ್ಕೆ 3 ಗ್ರೂಪ್ ಹಂತದ ಪಂದ್ಯಗಳು ನಡೆಯುತ್ತೆ. ಆಮೇಲೆ ಸೂಪರ್ 4 ಸ್ಟೇಜ್ ಅಂತ ಇರುತ್ತೆ. ಸೂಪರ್ 4 ಸ್ಟೇಜ್ನಲ್ಲಿ ಟಾಪ್ 2 ಇರೋರು ಫೈನಲನ್ನು ತಲುಪ್ತಾರೆ. ಇದು ಫಾರ್ಮ್ಯಾಟ್ ಇರೋದು ಇವತ್ತು. ಹಾಗೆಯೇ ಪಾಕ್ ವಿರುದ್ಧ ಇನ್ನೊಂದು, ಒಮಾನ್ ವಿರುದ್ಧ ಇರುತ್ತೆ. 3 ಪಂದ್ಯದಲ್ಲಿ ಈ ಗ್ರೂಪ್ ಹಂತದ 3 ಪಂದ್ಯದಲ್ಲಿ ಟಾಪ್ 2 ಇರೋ ತಂಡ ಸೂಪರ್ 4 ಸೇರುತ್ತೆ. ಅಷ್ಟೇ ಸಿಂಪಲ್ ಆಗಿರೋದು. ಸೊ 28 ಸೆಪ್ಟೆಂಬರಂದು ಫೈನಲ್ ನಡೆಯುತ್ತೆ. ಇನ್ನು ತುಂಬ ದಿನಗಳ ಕಾಲ ಇದು ನಮಗೆ ಸಿಗುತ್ತೆ ಏಷ್ಯಾ ಕಪ್ ನೋಡೋದಕ್ಕೆ. ಸೊ ನೋಡೋಣ, ಎಕ್ಸೈಟಿಂಗ್ ಆಗಿರುತ್ತೆ ಖಂಡಿತವಾಗ್ಲೂ. ಸೊ ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಇನ್ ಕನ್ನಡ. ಥ್ಯಾಂಕ್ ಯು.